ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು. ನಮಸ್ಕಾರ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ಸ್ವಾತಂತ್ರ್ಯ ನಂತರವ ಮೂರನೇ ಬಾರಿಗೆ ಉಪಾಧ್ಯಕ್ಷರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ ನಿಮಗೆ ಸ್ಫೂರ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಸ್ವತಂತ್ರ ಬರೋದಕ್ಕಿಂತ ಮೊದಲು ಮತ್ತೆ ಬಂದ ನಂತರ ಇದು ಮೊದಲನೇ ಬಾರಿಗೆ ಅಂದ್ರೆ ಮೂರನೇ ಬಾರಿಗೆ ಉಪಾಧ್ಯಕ್ಷನಾಗಿ ರಾಹುಲ್ ಗಾಂಧಿ ಅವರನ್ನ ನೇಮಕ ಮಾಡಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು ಸೇರಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಕಾರಣ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಅರ್ಜುನ್ ಸಿಂಗ್ ಅವರು ಮತ್ತು ಜಿತೇಂದ್ರ ಪ್ರಸಾದ್ ಅವರು ಉಪಾಧ್ಯಕ್ಷರಾಗಿದ್ದರು. ಈಗ ಕಾರಣ ಇಷ್ಟೇ, ಇಟ್ಸ್ ಯಂಗ್ ಇಂಡಿಯಾ ಅಂದ್ರೆ ಸುಮಾರು 70% ಭಾಗದಷ್ಟು ಇರ್ತಕ್ಕಂಥ ಜನ ಯುವಕರು. ಅವರನ್ನ ಪ್ರತಿನಿಧಿಸ್ತಕ್ಕಂಥ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು. ಅವ್ರಿಗೂ ಸಹ ಒಂದು ರೀತಿಯ ಹೋಪ್ಸ್ ಅನ್ನ ಕೊಡ್ಲಿಕ್ಕೋಸ್ಕರ ಅವ್ರಿಗೂ ಸಹ ಒಂದು ಧೈರ್ಯ ಬರಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮತ್ತು ಒಳ್ಳೆಯ ಚಿಂತನೆ ಇರತಕ್ಕಂಥವ್ರನ್ನ ಮುಂದೆ ತರಬೇಕು ಅನ್ನೋ ಭಾವನೆಗಳು ಬಹಳಷ್ಟು ಪ್ರಕಟವಾಗಿತ್ತು. ಆದ್ರಿಂದ ರಾಹುಲ್ ಗಾಂಧಿ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಯುವಕರು ಅಂತ ಹೇಳಿದ್ರೆ ಮಾನದಂಡ ನಿಮಗೆ ಅಂತಕ್ಕಂಥದ್ದು ಗೊತ್ತಿದೆ, 18ರಿಂದ 30 ವರ್ಷ ತನಕ ಅಂತ. ಆದ್ರೆ ಯಾವ ರೀತಿಯಲ್ಲೂ ನೀವು ರಾಹುಲ್ ಗಾಂಧಿ ಅವರನ್ನ ರಾಜಕಾರಣದಲ್ಲಿ ಎಲ್ಲರೂ ಯುವಕರೇ, 55 ವರ್ಷದವರು ಯುವಕರೇ, 60 ವರ್ಷದವರು ಯುವಕರೇ. ಯಾಕಂತಂದ್ರೆ ಹಿರಿಯರು ಅಂತ ಹೇಳಿದ್ರೆ ಅವ್ರು 80 ವರ್ಷ ದಾಟ್ತವರಾಗಿರ್ತಾರೆ. ಅಂತದ್ರಲ್ಲಿ ನಿಜವಾಗ್ಲೂ ನೀವು ಅವರನ್ನ ಯುವಕರು ಅಂತ ಕರೀಲಿಕ್ಕೆ ಆಗ್ತದ? ಯುವಕರ ಪ್ರತಿನಿಧಿ ಅಂತ ಕರೀಲಿಕ್ಕೆ ತಾವು ಹೇಳ್ತಾ ಇರ್ತಕ್ಕಂಥದ್ದು 18 ವರ್ಷದಿಂದ 35ನೇ ವರ್ಷದವರೆಗೂ ಇರ್ತಕ್ಕಂಥವ್ರು ಯುವಕರು ಅಂತ ಹೇಳಿದ್ರಿ. ಅದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಗೈಡ್ಲೈನ್ಸ್ ಕೂಡ. ಈಗ ಅದು ಬೇರೆ ಪಕ್ಷದಲ್ಲಿ ನೋಡಿ 45 ವರ್ಷದವರೆಗೂ ಸಹ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರು ನಾವು ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನಾನು ಹೇಳಿದಾಗೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಯುವ ಪೀಳಿಗೆ ಇದೆ ಅದನ್ನ ಪ್ರತಿನಿಧಿಸ್ತಕ್ಕಂಥ ಯಾರಾದರೂ ಬೇಕು ಅಂತ ಹೇಳಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಉತ್ತರದಿಂದ ದಕ್ಷಿಣ ಮತ್ತು ಪಶ್ಚಿಮದಿಂದ ಪೂರ್ವದವರೆಗೂ ಅಂದ್ರೆ ಕಚ್ನಿಂದ ಹಿಡಿದು ಕೊಯ್ಮಾದವರೆಗೂ ಎಲ್ಲೇ ಪ್ರವಾಸ ಮಾಡಿದಾಗಲೂ ಸಹ ಜನರು ಉತ್ಸಾಹ, ಅದರಲ್ಲೂ ಯುವಕರು ಮತ್ತು ಯುವತಿಯರು ಮುಂದೆ ನಿಂತು ಅವ್ರಿಗೆ ಬೆಂಬಲಕ್ಕೆ ಬಂದರು. ಆದ್ರಿಂದ ಇದೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಯಾವುದೇ ಪಕ್ಷ ಸಹ ಆಗಿದೆ. ಆದ್ರಿಂದ ಅವತ್ತಿನ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯವರು ಮತ್ತು ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿರ್ಣಯ. ಆದರೆ ಅವರ ಭಾಷಣದಲ್ಲಿ ಕೆಲವು ಅಂಶಗಳು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಅವರು ನೋಡಿ ವಿಕೇಂದ್ರೀಕರಣವಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅಥವಾ ಯಾವ ರೀತಿಯಲ್ಲಿ ದಂತಗೋಪುರಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಥವಾ ನಿರ್ಧಾರ ಮಾಡ್ತಕ್ಕಂಥವ್ರು ಹೇಗೆ 4 ಗೋಡೆಗಳ ಮಧ್ಯೆ ನಿರ್ಧಾರಗಳನ್ನು ಕೈಗೊಳ್ತಾರೆ, ಹೇಗೆ ಇವೆಲ್ಲ ಜನರಿಂದ ಬಹಳ ದೂರವಾಗಿಬಿಟ್ಟಿದೆ ಅನ್ನತಕ್ಕಂಥ ಬಗ್ಗೆ ಮಾತಾಡಿದ್ರು. ಆದರೆ ಅವರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ತಿಳಿದ್ರೆ ರೋಚಕವಾಗಿರ್ತಕ್ಕಂಥದ್ದು ಅಂಶಗಳು ಕಂಡು ಬಂದ್ರು ಕೂಡ ಅಂತಾರೆ ಕಾಂಗ್ರೆಸ್ಸಿಗರಿಗೆ. ಆದರೆ ಸಾಮಾನ್ಯ ಜನರಿಗೆ ಏನಿಸ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಈಗಾಗಲೇ ಕೇಜ್ರಿವಾಲ್ ಅವರು ಹೇಳಿದಾರಲ್ಲ ಅಂತ. ಈಗ ಕೇಜ್ರಿವಾಲ್ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಒಂದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಈ ರಾಷ್ಟ್ರದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಮತ್ತು ಹಳೆಯ ರಾಜಕೀಯ ಪಕ್ಷ. ಇದು ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಇಲ್ಲಿಯ ತನಕವೂ ಇದರ ಕಾಂಟ್ರಿಬ್ಯೂಷನ್ ಏನಿದೆ ಬಹಳ ಮಹತ್ವವಾದ ಕೊಡುಗೆ ಇದೆ. ಆದ್ರಿಂದ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ, ಯಾಕಂದ್ರೆ ಜನಸಾಮಾನ್ಯರೀಗ ಅದರಲ್ಲೂ ಸಹ ದೆಹಲಿಯಲ್ಲಿ ಇರ್ತಕ್ಕಂಥ ಕೆಲವು ನಮ್ಮ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ ನೋಡಿ, ಅಥವಾ ಸಿವಿಲ್ ಸೊಸೈಟಿ ಅಂತ ಹೇಳೋರು ಏನೋ ನಮ್ಮಲ್ಲಿ ಬೇಡಿಕೆ ಇದೆ ಅಂತ ಹೇಳಿ ಅದನ್ನ ನಾವಿಲ್ಲ ಅಂತ ಹೇಳಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಸಹ ಭ್ರಷ್ಟಾಚಾರದ ವಿರುದ್ಧ ಮೊಟ್ಟ ಮೊದಲ